ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಹಾಗೆ ಟ್ಯಾರೋ ಲೈಫಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ನ ನೋಡ್ತಾ ಇದ್ದೀರಾ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಮತ್ತು ಯಾರೆಲ್ಲ ರಿವಿಸಿಟರ್ಸ್ ಇದ್ದೀರಾ ನಿಮ್ಮೆಲ್ಲರಿಗೂ ಟ್ಯಾರೋ ಲೈಫಿಗೆ ಸ್ವಾಗತ. ಸೊ ಫ್ರೆಂಡ್ಸ್, ಇಂದಿನ ಒಂದು ವಿಡಿಯೋದಲ್ಲಿ ನಿಮ್ಮ ಒಂದು ವ್ಯಕ್ತಿಯ ಮಿಡ್ನೈಟ್ ಭಾವನೆಗಳು, ಅಂದರೆ ಅವ್ರು ಮಲಗೋಕ್ಕಿಂತ ಮುಂಚೆ ಏನೆಲ್ಲ ಯೋಚನೆ ಅಂತಕ್ಕಂಥದ್ದು ಮಾಡ್ತಾರೆ. ಯಾಕಂದರೆ ಯಾಕೆ ಮಿಡ್ನೈಟ್ ಆಲೋಚನೆಗಳು ಅಂತ ಎಷ್ಟೋ ಜನ ಕೇಳಿರ್ತೀರ. ಮಲಗೋಕ್ಕಿಂತ ಮುಂಚೆ ನಾವು ಏನು ಯೋಚನೆ ಮಾಡ್ತೀವಿ ಅಥವಾ ನಮ್ಮ ಮೈಂಡ್ ಅಂತಕ್ಕಂಥದ್ದು ಕಾಮ್ ಆಗೋದು ನಾವು ಮಲಗೋಕ್ಕಿಂತ ಮುಂಚೆ, ರೈಟ್? ಸೊ ಆ ಒಂದು ಕ್ಷಣದಲ್ಲಿ ಏನು ಅವ್ರು ಯೋಚನೆ ಮಾಡ್ತಾರೆ ಅದು ಎಷ್ಟು ಮುಖ್ಯವಾಗಿರುತ್ತೆ ಅಂತಂದರೆ ಅದೇ ಮ್ಯಾನಿಫೆಸ್ಟ್ ಆಗುವಂಥ ಸಾಧ್ಯತೆ ಬಹಳಷ್ಟಿರುತ್ತೆ. ಅಂದರೆ ನಾವು ನೈಟ್ ಮಲಗೋಕ್ಕಿಂತ ಮುಂಚೆ ನಾವು ಏನು ಯೋಚನೆ ಮಾಡಿ ಮಲಗ್ತೀವಿ ಅದೇ ಮೈಂಡಲ್ಲಿ ಇರ್ತಕ್ಕಂಥದ್ದು, ಆ್ಯಂಡ್ ಅದೇ ಸಬ್ಕಾನ್ಷಿಯಸ್ ಮೈಂಡಿಗೂ ಸಹ ಅದೇ ವಿಚಾರಗಳು ಹೋಗುವಂಥದ್ದು. ಸೊ ಹಾಗಾಗಿ ಮಿಡ್ನೈಟ್ ಆಲೋಚನೆಗಳು ಅಂತಕ್ಕಂಥದ್ದು ಬಹಳ ಮುಖ್ಯ, ರೈಟ್? ಆ್ಯಂಡ್ ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ಯಾರ ಜೊತೆ ಎಲ್ಲ ರೆಸೊನೇಟ್ ಆಗುತ್ತೆ ಖಂಡಿತ ಕನ್ಸಿಡರ್ ಮಾಡಿ. ನಿಮಗೆ ಪರ್ಸ್ನಲ್ ರೀಡಿಂಗ್ ಬೇಕಾದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಕ್ಕಂಥ ನಂಬರ್ಗೆ ವಾಟ್ಸಪ್ ಅಥವಾ ಕರೆ ಮಾಡಿ ನೀವು ನಿಮ್ಮ ಟೈಮ್ ಸ್ಲಾಟ್ಸ್ನ ಪೇಮೆಂಟ್ ಮಾಡಿ ಬುಕ್ ಮಾಡ್ಕೋಬೇಕಾಗತ್ತೆ. ಆ್ಯಂಡ್ ಇದು ಬಂದು ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್. ಸೊ ನೀವು ರೆಗ್ಯುಲರ್ ಗೈಡೆನ್ಸ್ಗೋಸ್ಕರ ಈ ಪೇಜನ್ನು ಸಹ ನೀವು ಫಾಲೋ ಮಾಡ್ಬೋದಾಗಿದೆ. ಸೊ ಬನ್ನಿ ಕ್ವಿಕ್ಕಾಗಿ ವಿಡಿಯೋವನ್ನು ಶುರು ಮಾಡೋಣ. ಸೊ ಇವತ್ತು ನಾನು ನಿಮ್ಮ ಜೊತೆ ಏಂಜಲ್ ಗೈಡೆನ್ಸ್ ಆ್ಯಂಡ್ ಟೈಮಿಂಗ್ ಟಾರೋ ಒರಾಕಲ್ ಡೆಕ್ಕಿಂದ ಸಹ ಈ ಮೆಸೇಜಸ್ನ ಶೇರ್ ಮಾಡ್ತಾ ಇದ್ದೀನಿ. ಸೊ ಲೆಟ್ಸ್ ಸಿ. ಓಕೆ, ಸೊ ಲೆಟ್ಸ್ ಕನೆಕ್ಟ್ ಟು ದ ಎನರ್ಜೀಸ್. ಸೊ ನಿಮ್ಮ ಒಂದು ಪರ್ಸನಿನ ಮಧ್ಯರಾತ್ರಿಯ ಆಲೋಚನೆಗಳು ಯಾವ ರೀತಿ ಇರುತ್ತೆ. ಓಕೆ, ಸೊ ವಿ ಹ್ಯಾವ್ ದ ಜಡ್ಜ್ಮೆಂಟ್ ಕಾರ್ಡ್. ಸೊ ಥಿಂಕ್ ಆಫ್ ಯುವರ್ ಪರ್ಸನ್. ನಿಮ್ಮ ಪರ್ಸನ್ ಹೆಸರು, ಡೇಟ್ ಆಫ್ ಬರ್ತ್ ಅಥವಾ ಅವರ ಒಂದು ಭಾವಚಿತ್ರ ಆಗಿರ್ಬೋದು ಮೈಂಡಲ್ಲಿ ನೆನಪಿಸ್ಕೊಳ್ಳಿ. ಸೊ ಏನೆಲ್ಲ ಯೋಚನೆ ಮಾಡ್ತಾ ಇದ್ದಾರೆ. Knight of Cups and we have Six of Swords. Sun energy ಬರ್ತಾರೆ. Justice card and we have the Strength card and ಈ ಕಾರ್ಡ್ ಸಹ ನನಗೆ ಬಂತು. ಸೊ I'm gonna consider that. ಸೊ ಇದಿಷ್ಟು ಎನರ್ಜೀಸ್ ಅಂತಕ್ಕಂಥದ್ದು ಇಲ್ಲಿ ನೋಡ್ಬೋದು. ಆ್ಯಂಡ್ ಬಾಟಮ್ ಆಫ್ ದ ಡೆಕ್ ನೋಡೋದಾದರೆ ಗೈಸ್, ಸೊ ಎಲ್ಲೋ ನಿಮ್ಮ ವ್ಯಕ್ತಿ ತುಂಬ ಒಂದು ಎಮೋಷ್ನಲಿ ತುಂಬ ಡಿಪ್ರೆಸ್ಡ್ ಇದ್ದಾರೆ, ನಾಟ್ ಸೋ ಗುಡ್ ಎನರ್ಜೀಸ್ ಅಂತ ಹೇಳ್ಬೋದು. ಅಂದರೆ ನೀವು ಎಷ್ಟೇ ಒಂದು ಎಮೋಷನ್ಸ್, ಒಂದು ಪ್ರೀತಿ ಅಥವಾ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಬೇಕು, ಜೊತೆ ನಾನು ಮಾತಾಡಬೇಕು, ಫೀಲಿಂಗ್ಸ್ನ ಶೇರ್ ಮಾಡಬೇಕು ಅಂತ ಪ್ರಯತ್ನ ಪಡ್ತಾ ಇರ್ತೀರಲ್ಲ, ಅವರು ಅದರಿಂದ ದೂರ ಹೋಗ್ತಾರೆ ಅಥವಾ ಅವರು ರೆಸ್ಪಾಂಡ್ ಮಾಡದೇ ಇರ್ತಕ್ಕಂಥದ್ದಾಗಿರ್ಬೋದು. ಏನೋ ಒಂದು ರೀತಿ ಒಂದು ಗ್ರಹಣದ ಸಿಚುವೇಶನ್. ಇವಾಗ ಗ್ರಹಣ ಹಿಡಿದಾಗ ಹೇಗೆ ನಮಗೆ ಜೀವನ ಅಲ್ಲೋಲ ಕಲ್ಲೋಲ ಆಗುತ್ತೆ, ಅಂದರೆ ಎಲ್ಲವೂ ಸರಿ ಇದ್ರೂ ನಮ್ಮ ಮೈಂಡಲ್ಲಿ ಏನು ಅನ್ನಿಸ್ತಾ ಇರುತ್ತೆ, ಓಕೆ ಏನೂ ಸರಿ ಇಲ್ಲ, ಏನೋ ಅಂದರೆ ಎಲ್ಲರೂ ನನ್ನ ಎಗೇನ್ಸ್ಟೇ ಇದ್ದಾರೆ ಅಂತ ಒಂದು ಭ್ರಮೆ ಬರುತ್ತೆ. ಅದು ನಿಜ ಅಲ್ಲ, ಬಟ್ ಭ್ರಮೆ ಬರುತ್ತೆ. ಸೊ ಆ ಥರ ಸಿಚುವೇಶನಲ್ಲಿ ನಿಮ್ಮ ಪರ್ಸನ್ ಇದ್ದಾರೆ ಅಂತಲೇ ಹೇಳ್ಬೋದು. ಅಂದರೆ ರಿಯಾಲಿಟಿನಲ್ಲಿ ಏನೂ ಇಲ್ಲ ಹೇಳಬೇಕು ಅಂದರೆ. ರಿಯಾಲಿಟಿನಲ್ಲಿ ನೀವು ಚೆನ್ನಾಗಿದ್ದೀರಾ, ನೀವು ಆನೆಸ್ಟ್ ಆಗಿದ್ದೀರಾ, ಮಾತಾಡ್ತಿದ್ದೀರಾ. ಸೊ ಎಲ್ಲವೂ ಒಂದು ರೀತಿ ಹೇಳಬೇಕು ಅಂತಂದರೆ ಸ್ಮೂತಾಗಿ ನಡ್ಕೊಂಡು ಹೋಗ್ತಾ ಇದೆ, ರೈಟ್? ಬಟ್ ಇಲ್ಲಿ ಏನಾಗ್ತಾ ಇದೆ, ನಿಮ್ಮ ಪರ್ಸನ್ಗೆ ಇಲ್ಲ ಎಲ್ಲ ಸರಿ ಇದ್ರೂ ಇಲ್ಲ ಏನು ಸರಿ ಇಲ್ಲ ಅನ್ನೋ ಒಂದು ಭಾವನೆ. ಸೊ ಇದು ನಾವು ಮುಖ್ಯವಾಗಿ ಗಮನಿಸಬೇಕಾಗತ್ತೆ, ರೈಟ್? ಆ್ಯಂಡ್ ಇವ್ರಿಗೆ ಮೇಯ್ನಾಗಿ ಅನ್ನಿಸ್ತಾ ಇರೋ, ನೋಡಿ ನನಗೆ ಹರ್ಮಿಟ್ ಕಾರ್ಡ್ ಸಹ ಬಂದಿದೆ ಆ್ಯಂಡ್ ಮೋಸ್ಟ್ ಪಾಸಿಟಿವ್ ಕಾರ್ಡ್ ಸಹ ಬಂದಿದೆ. ಅಂದರೆ ಇದರ ಅರ್ಥ ಒಂದು ರೀತಿ ಭ್ರಮೆನಲ್ಲಿ ಬದುಕ್ತಿದ್ದಾರೆ ಅವರು. ನನಗಿನ್ನೂ ಬೇಕು ಲೈಫಲ್ಲಿ. ಓಕೆ, ಅಂದರೆ ಇವ್ರ ಲೈಫಲ್ಲಿ ಎಲ್ಲವೂ ಇದೆ ಹೇಳಬೇಕು ಅಂತಂದರೆ ಇವ್ರ ಲೈಫಲ್ಲಿ ಖುಷಿ, ಹ್ಯಾಪಿನೆಸ್, ಅಂದರೆ ಒಂದು ಸಣ್ಣ ಪುಟ್ಟ ಹ್ಯಾಪಿನೆಸ್ ಆಗಿರ್ಬೋದು, ಎಲ್ಲವೂ ತುಂಬ ಚೆನ್ನಾಗಿದೆ. ಓಕೆ, ಆ್ಯಂಡ್ ಪ್ರೀತಿ ಸಹ ನೀವು ಕೊಡ್ತಾ ಇದ್ದೀರಾ. ಅಂದರೆ ಕೆಲವ್ರಿಗೆ ಇದು ಒಂದು ರೀತಿ ಹೇಳಬೇಕು ಅಂದರೆ ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ ಸಹ ಆಗಿರುತ್ತೆ. ಓಕೆ, ಆ್ಯಂಡ್ ನೀವು ಭೇಟಿ ಮಾಡದೇ ಇರೋದು ಅಥವಾ ನಿಮ್ಮ ಪ್ಲೇಸಿಂದ ಆ ವ್ಯಕ್ತಿ ತುಂಬ ದೂರ ಇರ್ತಕ್ಕಂಥದ್ದು. ಸೊ ಇವ್ರಿಗೆ ಹೇಗಂದರೆ ಮೈಂಡಲ್ಲಿ ಓಕೆ ನಾನು ನಿಮ್ಮನ್ನು ಭೇಟಿ ಆಗಬೇಕು, ನಿಮ್ಮ ಜೊತೆ ನಾನು ತುಂಬ ಖುಷಿಯಾಗಿರ್ತೀನಿ ಅನ್ನೋ ಒಂದು ಪಾಸಿಟಿವ್ ಥಾಟ್ಸ್ ಇದೆ. ಓಕೆ, ಆ್ಯಂಡ್ ನಿಮ್ಮ ಜೊತೆ ಫ್ಯೂಚರ್ನ ನಾನು ಚೆನ್ನಾಗಿದ್ದು ಮಾಡ್ಕೋಬೇಕು,
ಟ್ರಾವೆಲಿಂಗ್ ಎನರ್ಜಿ ಸಹ ನನಗಿಲ್ಲಿ ಕಾಣ್ತಾ ಇದೆ. ಬಟ್ ಯಾವುದೋ ಒಂದು ವಿಚಾರವಾಗಿ ಕುರಿತಾಗಿ ಬಹಳ ನೊಂದಿದ್ದಾರೆ ಅಂತಲೇ ಹೇಳ್ಬೋದು. ಅಂದರೆ ಮನುಷ್ಯನಿಗೆ ಇಷ್ಟೆಲ್ಲ ಆಸೆ ಇದೆ, ಬಟ್ ಯಾರಾದರೂ ಏನಾದರೂ ಹೇಳಿರ್ತಕ್ಕಂಥದ್ದಾಗಿರ್ಬೋದು, ಅಥವಾ ಇವ್ರ ಮೈಂಡಿಗೇ ಆ ಒಂದು ಆಲೋಚನೆ ಬಂದಿರತಕ್ಕಂಥದ್ದು. ಇವ್ರ ಮೈಂಡಿಗೇ ಇಲ್ಲ ಏನೂ ಸರಿ ಇಲ್ಲ, ಯಾಕೋ ಮೋಸ ಮಾಡ್ತಾ ಇದ್ದಾರೆ ಜನರು ನನಗೆ ಅನ್ನೋ ಒಂದು ಭಾವನೆ ಇವ್ರಿಗಿದೆ. ಅಂದರೆ ಪ್ರಾಬ್ಲಮ್ ಇರೋದು ರಿಯಾಲಿಟಿನಲ್ಲ, ಇವರ ಒಂದು ತಲೆಯಲ್ಲಿ, ಇವರ ಥಾಟ್ಸಲ್ಲಿ ಪ್ರಾಬ್ಲಮ್ ಅಂತಕ್ಕಂಥದ್ದು ಇದೆ. ಆ್ಯಂಡ್ ಇವ್ರಿಗೆ ಯಾವಾಗಲೂ ನೀವು ನೋಡ್ಬೋದು, ಇವರ ಫ್ರೆಂಡ್ಸ್ ಆಗಿರ್ಬೋದು, ಇನ್ಯಾರು ಕೆಲಸದ ವಿಚಾರ, ಬಿಸ್ನೆಸ್ ಆಗಿರ್ಬೋದು, ಅಂದರೆ ಫ್ರೆಂಡ್ಸ್ ಜೊತೆ ತುಂಬ ಬೆರೆಯುವಂಥದ್ದು, ಅವರಿಂದ ಮೋಸ ಹೋಗ್ತಕ್ಕಂಥದ್ದು, ಈ ವಿಚಾರಗಳು ಸಹ ನಾವು ನೋಡ್ಬೋದು. ಅಂದರೆ ಇವ್ರ ಮೈಂಡಲ್ಲಿ ಹೇಗೆ ಕೂತ್ಕೊಂಡ್ಬಿಟ್ಟಿದ್ದಾನೆ, ಬಹುಶಃ ಪಾಸ್ಟಲ್ಲಿ ಇವ್ರಿಗೆ ಆಗಿರ್ತಕ್ಕಂಥದ್ದು ಈ ವಿಚಾರ, ಪಾಸ್ಟಲ್ಲಿ ತುಂಬ ಜನ ಇವ್ರಿಗೆ ಮೋಸ ಮಾಡಿರ್ತಕ್ಕಂಥದ್ದು, ಈ ವಿಚಾರಗಳೆಲ್ಲ ನಡೆದಿದೆ. ಬಟ್ ಅವ್ರು ಅದನ್ನೇ ರೆಫರೆನ್ಸಾಗಿ ಇಟ್ಕೊಂಡು, ಓಕೆ ನನ್ನ ಮುಂದಿನ ಜೀವನನೂ ಹೀಗೆ ಇರುತ್ತೆ, ನನ್ನ ಮುಂದಿನ ಒಂದು ಇದು ಬಂದಾಗ್ಲೂ, ಆ ಸಿಚುವೇಶನ್ ಬಂದಾಗ್ಲೂ ನನಗೆ ಜನರು ಮೋಸ ಮಾಡ್ತಾರೆ ಅನ್ನೋ ಒಂದು ಕಲ್ಪನೆ. ಅಂದರೆ ಈ ಒಂದು ಕಾರ್ಮಿಕ್ ಅಕೌಂಟ್ ಅಂತ ನಾವು ಹೇಳ್ತೀವಿ, ಇದನ್ನು ಇವರು ಕ್ಲಿಯರ್ ಮಾಡ್ಕೋಬೇಕು. ಸೊ ಮೇಯ್ನಾಗಿ ಹೋಪೋನೊಪೋನೋ ಪ್ರೇಯರ್ ಮಾಡೋದ್ರಿಂದ ನಿಮಗೆ ಎಲ್ಲ ಕಡೆ ಸಿಗುತ್ತೆ, ಹೋಪೋನೊಪೋನೋ ಹವಾಯಿ ಪ್ರೇಯರ್. ಸೊ ಆ ಪ್ರೇಯರನ್ನು ಮಾಡೋದ್ರಿಂದ ಒಂದು ರೀತಿ ಕಾರ್ಮಿಕ್ ಡೆತ್ ಅಂತಕ್ಕಂಥದ್ದು ಕ್ಲಿಯರ್ ಆಗುತ್ತೆ. ಅಂದರೆ ಇವ್ರ ಮನಸ್ಸಲ್ಲಿ ನೋಡ್ಬೋದು ನೀವು, ಸ್ಟ್ರೆಂತ್ ಕಾರ್ಡ್ ಸಹ ಬಂದಿದೆ. ಅಂದರೆ ಇವರ ಆಲೋಚನೆಗಳನ್ನು ಕಂಟ್ರೋಲ್ ಮಾಡುವಂಥ ಶಕ್ತಿ ಇದೆ ಇವ್ರಿಗೆ. ಓಕೆ, ಆ್ಯಂಡ್ ಒಂದು ಪಾಸಿಟಿವ್ ಆಗಿ, ಅಥವಾ ಇವರೇನು ಅಂದ್ಕೊಂಡಿದ್ದಾರಲ್ಲ, ಇವರ ಕನಸು, ಇವರ ಗೋಲ್, ಆಕಾಂಕ್ಷೆಗಳು, ಇದನ್ನು ಅವರು ಮನಸ್ಸು ಮಾಡಿದ್ರೆ ಅದನ್ನು ಪಡ್ಕೋಬಹುದು. ಆದರೆ ಇವ್ರು ಏನಂದರೆ ಅದರಿಂದ, ಅಂದರೆ ರಿಯಾಲಿಟಿನ ಅಕ್ಸೆಪ್ಟ್ ಮಾಡೋಕ್ಕೆ, ಅಂದರೆ ಇವರು ಮೈಂಡಲ್ಲಿ ಏನಿದೆ ಆ ನೆಗೆಟಿವ್ ಥಾಟ್ಸ್, ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ಅದನ್ನು ಇವರು ನಿವಾರಣೆ ಮಾಡಬೇಕಾಗುತ್ತೆ. ಒಂದು ಹೀಲಿಂಗ್ ಅಂತಕ್ಕಂಥದ್ದು ಮಾಡ್ಕೋಬೇಕು ಇವರು. ಹೀಲಿಂಗ್ ಇಲ್ಲದೇ, ಓಕೆ, ಏನೇ ಒಂದು ವ್ಯಕ್ತಿ ಓಕೆ ನಾನು ಇವತ್ತು ಇದು ಮಾಡಬೇಕಪ್ಪ, ನಾನು ಚೆನ್ನಾಗಿ ಕಷ್ಟಪಟ್ಟು ದುಡ್ದು, ಅಥವಾ ನಿಮ್ಮನ್ನು ಚೆನ್ನಾಗಿ ನೋಡ್ಕೋಬೇಕು, ನಿಮ್ಮ ಜೊತೆ ಒಳ್ಳೆ ಬದುಕನ್ನು ನಾನು ಕಟ್ಕೋಬೇಕು, ಇದೆಲ್ಲ ಯೋಚನೆ ಇದ್ರೂ ಒಂದು ರೀತಿ ಅವ್ರಿಗೆ ಏನೋ ಬೇಕು ಲೈಫಲ್ಲಿ, ಇವ್ರಿಗೆ ಅದೇನೋ ಅಂತ ಇವ್ರಿಗೂ ಗೊತ್ತಿಲ್ಲ. ಸೊ ಆ ಥರ ಸಿಚುವೇಶನ್ಸ್ನ ನಾವು ಇಲ್ಲಿ ನೋಡ್ತಿದ್ದೀವಿ. ಸೊ ನೋಡೋಣ ನಮ್ಮ ಏಂಜಲ್ಸ್ ಕಡೆಯಿಂದ ಗೈಡೆನ್ಸ್ ಅಂತಕ್ಕಂಥದ್ದು ಏನಿದೆ. ಸೊ ಡಿಯರ್ ಏಂಜಲ್ಸ್, ಯಾವ ಒಂದು ಗೈಡೆನ್ಸ್ ಸಿಗಬಹುದು ನಮಗೆ ಈ ಒಂದು ಸಿಚುವೇಶನ್ಗೆ? ಸೊ ಸಕ್ಸಸ್ ಕಾರ್ಡ್ ಬರ್ತಾ ಇದೆ. ನಾನು ಹೇಳಿದೆ ಸ್ಟ್ರೆಂತ್ ಕಾರ್ಡ್ ಇದೆ, ಸೊ ಆಲ್ರೆಡಿ ಸಕ್ಸಸ್ ಕಾರ್ಡ್ ಸಹ ಇದೆ. ಆ್ಯಂಡ್ ನಾಟ್ ದ ರೈಟ್ ಟೈಮ್ ಅಂತ ಹೇಳ್ತಾ ಇದ್ದಾರೆ ಏಂಜಲ್ಸು. ಇಫ್ ಯು ಬಿಲೀವ್ ಅಂತ ಹೇಳ್ತಾ ಇದ್ದಾರೆ. ನೋಡಿ ಎಂಥ ಅದ್ಭುತ ಮೆಸೇಜಸ್ ಏಂಜಲ್ಸ್ ಕಡೆಯಿಂದ. ಥ್ಯಾಂಕ್ ಯು ಅಂತ ಏಂಜಲ್ಸ್ಗೆ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ತಿಳಿಸಿ. ಸೊ ಖಂಡಿತ ಸಕ್ಸಸ್ ಅಂತೂ ಸಿಗುತ್ತೆ ಫ್ರೆಂಡ್ಸ್, ಇದಂತೂ ಏಂಜಲ್ಸ್ ಸ್ಪಷ್ಟವಾಗಿ ಹೇಳ್ತೀರಿ. ಯಾಕಂದರೆ ತುಂಬ ಪಾಸಿಟಿವ್ ಇದೆ ಆ್ಯಕ್ಚುಲಿ ಹೇಳಬೇಕಂದ್ರೆ. ಸ್ಟ್ರೆಂತ್ ಇದೆ, ಸನ್ ಕಾರ್ಡ್ ಇದೆ. ಆ ಪಾಸಿಟಿವ್ ಥಾಟ್ಸ್ ಏನಿದೆ ಅದು ಡಾಮಿನೇಟ್ ಮಾಡೋದಕ್ಕೆ ಶುರು ಮಾಡಬೇಕು. ಬಟ್ ನೌ ಇಟ್ಸ್ ನಾಟ್ ದ ರೈಟ್ ಟೈಮ್. ನಾನು ಹೇಳ್ದಂಗೆ ಗ್ರಹಣದ ಸಿಚುವೇಶನ್ ಇದೆ ಕರೆಂಟ್ಲಿ ನೋಡೋದಾದ್ರೆ. ಗ್ರಹಣದ ಸಿಚುವೇಶನ್ ಅಂದರೆ ಈ ವ್ಯಕ್ತಿಗೆ ಒಂದು ಡೆಸಿಷನ್ ಅಂತಕ್ಕಂಥದ್ದು ಮಾಡಲಿಕ್ಕಾಗ್ತಿಲ್ಲ, ಅಥವಾ ನಾನು ಎಲ್ಲಿ ಹೋಗ್ತಾ ಇದ್ದೀನಿ, ನನಗೆ ಜೀವನದಲ್ಲಿ ಏನು ಬೇಕೋ, ಇದು ಸ್ವಲ್ಪ ಕನ್ಫ್ಯೂಷನ್ ಸ್ಟೇಟಲ್ಲಿ ಇದ್ದಾರೆ. ಸೊ ಇವಾಗ ಏನೇ ಒಂದು ನೀವು ಅವ್ರಿಗೇನೋ ಒಂದು ಬುದ್ಧಿ ಮಾತು ಅಥವಾ ಇನ್ನೇನಾದರೂ ಹೇಳೋಕ್ಕೆ ಹೋದ್ರೂ ಅದು ವಿಫಲ ಆಗುತ್ತೆ. ಸೊ ಬೆಟರ್ ನಾಟ್. ಆ್ಯಂಡ್ ನಂಬಿಕೆಯನ್ನು ಇಡಿ. ಓಕೆ, ನಿಮ್ಮ ನಂಬಿಕೆಯೇ, ನಿಮ್ಮ ಹೋಪ್ ಏನು ಇಟ್ಕೊಂಡಿದ್ದೀರಾ ಅದರಿಂದನೇ ಮ್ಯಾನಿಫೆಸ್ಟ್ ಆಗುತ್ತೆ. ಅಂದರೆ ಪಾಸಿಟಿವ್ ಥಾಟ್ಸ್ ಮ್ಯಾನಿಫೆಸ್ಟ್ ಮಾಡ್ಕೋಬೇಕು ಯಾವಾಗಲೂ. ಓಕೆ, ಸೊ ಮೇಯ್ನಾಗಿ ಇವ್ರು ಏನಂದರೆ ಇವರ ಒಂದು ಥಾಟ್ ಪ್ರಾಸೆಸ್ ಅಂತಕ್ಕಂಥದ್ದು ಚೇಂಜ್ ಆಗಬೇಕಂದ್ರೆ ನಂಬಬೇಕು ಇವರು. ಓಕೆ, ನನ್ನ ಕೈಲೂ ಆಗುತ್ತೆ, ಓಕೆ ನಾನು ಸಹ ಎಲ್ಲರಂತೆ ನಾರ್ಮಲ್ ಜೀವನ ಬದುಕಬಲ್ಲೆ, ಆ ನಂಬಿಕೆ ಬರಬೇಕು ಇವ್ರಿಗೆ. ನಂಬಿದಾಗ ಮಾತ್ರ ಫ್ರೆಂಡ್ಸ್ ಆ ಒಂದು ಚೇಂಜಸ್ ಅಂತಕ್ಕಂಥದ್ದು ಲೈಫಲ್ಲಿ ಬರೋದಕ್ಕೆ ಸಾಧ್ಯ. ನಂಬಬೇಕು. ಸೊ ಆ ನಂಬಿಕೆಯನ್ನು ದೃಢ ಮಾಡಿಕೊಂಡಾಗ, ಅಂದರೆ ಇವ್ರಿಗೆ ಸ್ಟ್ರೆಂತ್ ಇದೆ, ಏನೇ ಬಂದ್ರೂ ಏನೇ ಇದು ಮಾಡಿದ್ರು ಎದುರಿಸುವಂಥ ಪೊಟೆನ್ಷಿಯಲ್ ಇದೆ, ಬಟ್ ನಂಬಿಕೆ ಇಲ್ಲ ಅಷ್ಟೇ. ಸೊ ನಂಬಿಕೆಯು ಬಂದುಬಿಟ್ರೆ ಅದ್ಭುತ. ಸೊ ಈ ಒಂದು ಸಮಸ್ಯೆ ಇವ್ರಿಗೆ, ಅಥವಾ ನಿಮ್ಮ ರಿಲೇಷನ್ಶಿಪ್ ಅಂತಲೇ ತೊಗೊಳ್ಳಿ, ಯಾಕಂದರೆ ಇವ್ರ ಸಮಸ್ಯೆ ಕ್ಲಿಯರ್ ಆದರೆ ನಿಮ್ಮ ರಿಲೇಷನ್ಶಿಪ್ಪು ಕ್ಲಿಯರ್ ಆದಂಗೆ ಅಲ್ವಾ? ಸೊ ಯಾವಾಗ ಆಗಬಹುದು? ಕ್ಯಾನ್ ವಿ ಹ್ಯಾವ್ ದ ಟೈಮಿಂಗ್
ಯಾವಾಗ ಆಗಬಹುದು? ಓಕೆ, ಜುಲೈ ಅಂತ ಬರ್ತಾರೆ. ಸೊ ಈ ಮಂತ್ ಆಗಬಹುದು. ಓಕೆ, ಸೊ ತುಂಬ ಶೀಘ್ರವಾಗಿಯೇ ಆಗಬಹುದು ಅಂತ ಏಂಜಲ್ಸ್ ಹೇಳ್ತಾರೆ. ಅಂದರೆ ದಟ್ಸ್ ವಾಟ್, ನಂಬಿಕೆ ಅನ್ನೋದು ಬೇಕು. ಅಥವಾ ಇವ್ರಿಗೆ ಲೈಫಲ್ಲಿ ಯಾರೋ ಬಂದು ಏನಾದ್ರು ಹೇಳ್ತಕ್ಕಂಥದ್ದು, ಅಥವಾ ಜುಲೈ ಎಂಡ್ ಆಗೋಷ್ಟೊತ್ತಿಗೆ ಇವ್ರಿಗೆ ಒಂದು ನಂಬಿಕೆ ಬರ್ತಕ್ಕಂಥದ್ದು. ನಂಬಿಕೆ ಬರೋದಕ್ಕೆ ನಮಗೆ ದಿನಗಟ್ಟಲೆ ವಾರಗಟ್ಟಲೆ ಏನು ಬೇಕಾಗಿರೋ ಒಂದು ಕ್ಷಣ ಸಾಕು ನಂಬಿಕೆ ಬರೋದಕ್ಕೆ ಲೈಫ್ ಮೇಲೆ. ಸೊ ಅದಾಗತ್ತೆ ಅಂತ ಏಂಜಲ್ಸ್ ಅದ್ಭುತವಾಗಿ ಹೇಳ್ತಾ ಇದ್ದಾರೆ. ಸೊ ಥ್ಯಾಂಕ್ ಯು ಅಂತ ಖಂಡಿತ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಪಾಸಿಟಿವ್ ಅಫರ್ಮೇಷನ್ಸ್ನ ಹೇಳೋದಕ್ಕೆ ಆದಷ್ಟು ಪ್ರಯತ್ನವನ್ನು ಮಾಡಿ. ಸೊ ಎಸ್ ಗೈಸ್, ಇದಾಗಿತ್ತು ಇವತ್ತಿನ ಒಂದು ರೀಡಿಂಗ್. ಐ ಹೋಪ್ ನಿಮಗೆ ಇಷ್ಟ ಆಗಿದೆ. ನೀವು ಯಾರ ಜೊತೆ ಎಲ್ಲ ರೆಸೊನೇಟ್ ಆಯಿತು ಖಂಡಿತ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಓಕೆ, ಆ್ಯಂಡ್ ನಿಮಗೆ ಯಾರಿಗೆಲ್ಲ ಟ್ಯಾರೋ ಕಲಿಬೇಕು ಅನ್ನೋ ಆಸಕ್ತಿ ಇದ್ದರೆ ಖಂಡಿತ ನಮ್ಮ ಟ್ಯಾರೋ ಲೈಫ್ ಅಕಾಡೆಮಿ ಕಡೆಯಿಂದ ನಾವು ಹಲವಾರು ಕೋರ್ಸಸನ್ನು ಪ್ರೊವೈಡ್ ಮಾಡ್ತೀವಿ. ಆಸಕ್ತಿ ಇರುವವರು ಖಂಡಿತ ಬಂದು ಕಲಿಬಹುದು. ಓಕೆ, ಸೊ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಾನು ನಿಮಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ನಿಮ್ಮೆಲ್ಲರಿಗೂ ನಮಸ್ತೆ. ಹರೇ ಕೃಷ್ಣ.